ನಂಗೊಂದು ಡೌಟ್ ಇದೆ. ನಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಬಡವ್ರ ಮನೆ ಮಕ್ಳನ್ನ ಇರುವಾಗ ಕೆಲ್ರಪ್ಪ ಬಿಡ್ತೀರಾ, ಹಿಂದೆಯಿಂದಾನೆ ಹೊಡೆದು ಬಿಡ್ತೀರಲ್ರು. ಸಮಾಚಾರ ಹೇಳಿ. ನಾವೇನಲ್ಲ, ನೀವು ಹೇಳ್ಬೇಕೇನಾದ್ರು. ಹಿಂಗಿದೆ ಮದುವೆ ಆದ್ಮೇಲೆ ಲೈಫು? ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ನಮಗೆ ಕೇಳಲ್ವಾ? ನಿಮಗೆ ಹೇಗೆ ಅನಿಸ್ತದೆ? ನಮಗೆ ಹೊಟ್ಟೆಯೊಳಗೆ ಚಿಟ್ಟೆನ ಬಿಟ್ಟಂಗಾಯ್ತದೆ. ಸದ್ಯಕ್ಕೆ ಚಿಟ್ಟೆ ಥರನೇ ಇದೆ. ಮತ್ತೆ ನಿಮ್ಮದು ಫ್ಯೂಚರ್ ಪ್ಲಾನಿಂಗ್? ಫ್ಯೂಚರ್ಲಿ ಹಿಂಗೆ ಏನು ಅಂತ ಕೇಳಿದ್ದು. ಫ್ಯೂಚರ್ ಪ್ಲಾನಿಂಗ್ ಆಕ್ಚುಲಿ ನಂಗೊಂದು ಡೌಟ್ ಇದೆ. ನಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ 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 ಶಿವ ಶಂಭೋ ಶಿವ ಶಿವ ಶಂಭೋ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಮ್ಮದು ಪ್ಯೂರ್ಲಿ ಲವ್ ಮ್ಯಾರೇಜ್ ಅಲ್ವೇ ಅಲ್ಲ, ಪ್ಯೂರ್ಲಿ ಅದು ಅರೇಂಜ್ ಮ್ಯಾರೇಜ್. ನಾನು ಹೇಳ್ದೆ ಅಲ್ಲ ಯಾಕೆ ಅಂತ ಕೇಳಿ ಹೇಳ್ತೀನಿ. ಯಾಕಂದರೆ ನಾನು ಫಸ್ಟ್ ಟೈಮು ನಿನ್ನ ನೋಡಿದಾಗ ಅಂದ್ಕೊಂಡಿದ್ದೆ ನಮ್ಮ ಮನೆ ಕಡೆಯಿಂದ ಕೇಳ್ಸೋಣ, ಒಪ್ಕೊಂಡ್ರೆ ಮದುವೆ ಆಗೋಣ, ಮ್ಯಾರೇಜ್ ಆಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ಹಂಗೆ ಆಯಿತು. ಮದುವೆ ಮಾಡ್ಕೊಡೋ ಪ್ರೋಸೆಸ್ ಇದೆಯಲ್ಲ, ಮದುವೆ ಎಂಗೇಜ್ಮೆಂಟಲ್ಲ, ಅದು ಸ್ವಲ್ಪ ಲೆಂತಿ ಆಯಿತು. ಅವ್ರ ಮೇಲೆ ಒಪ್ಕೊಂಡಿದ್ದಾರೆ, ಇವ್ರ ಮೇಲೆ ಒಪ್ಕೊಂಡಿದ್ರೆ ಆಗಲಿ ಅಂತ. ಸೊ ಹಂಗಾಗಿ ಕೆಲವು ತುಂಬ ಜನಕ್ಕೆ ಏನು ಅನ್ನಿಸ್ತದೆ ಲವ್ ಮ್ಯಾರೇಜ್ ಅಂತ ಅನಿಸಿದ್ದು. ಬಟ್ ಆ್ಯಕ್ಚುಲಿ ನಮ್ಮದು ಲವ್ ಮ್ಯಾರೇಜ್ ಎಲ್ಲ ಅರೇಂಜ್ ಮ್ಯಾರೇಜ್. ನಮಗೆಲ್ಲ ಗೊತ್ತಾಗೋಯ್ತು. ನೀವು ಎಲ್ಲಿ ನೋಡಿದ್ದು ನಾನು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದು? ಆ್ಯಕ್ಚುಲಿ ನಾನು ನಿನ್ನನ್ನು ಎಲ್ಲಿ ನೋಡಿದ್ದು ಅಂದರೆ, ನಿಮ್ಮ ತಂದೆ ನನಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ರು, ಆಯಿತಾ? ನಿಮ್ಮ ತಂದೆ ಅವಾಗಿಂದ ನಮ್ಮನ್ನೆಲ್ಲ ನೋಡಿದ್ರು, ನಾನು ಅವ್ರನ್ನ ನೋಡ್ತಿದ್ದೆ, ನಗಾಡ್ಸೋರೆಲ್ಲ ಮಾಡೋರು. ಅವ್ರು ನಂಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ರು. ನಿಮ್ಮ ಅಣ್ಣನ ಮದುವೆ ಆಯ್ತಲ್ಲ, ಆ ಫೋಟೋ ಎಲ್ಲ ಒಂದ್ಸಲ ಏನು ಮಾಡಿದ್ರು, ಸ್ಟೇಟಸಲ್ಲಿ ಹಾಕೊಂಡಿದ್ರು. ಆಗ ನೋಡಿದ್ದು ನಾನು, ಇವ್ರ ಮಗಳ ಅಂತ ಅಂದ್ಕೊಂಡು. ಆಮೇಲೆ ಗೊತ್ತಾಯಿತು ಅಂಕಲು ಕೂಡ ನಮಗೆ ಅಷ್ಟೇ ಅಂತ. ಹಂಗಾಗಿ ನೋಡೋಣ, ಕೇಳಿಸ್ ನೋಡೋಣ, ಅಕಸ್ಮಾತ್ ಒಪ್ಪಿದ್ರೆ ಆಗೋಣ ಅಂತ ಅಂದ್ಕೊಂಡು ಕೇಳಿಸಿದ್ದು. ಅವ್ರಿಗೂ ಇಷ್ಟ ಆಯಿತು, ಒಪ್ಪಿದ್ರು. ಫಸ್ಟ್ ಟೈಮ್ ನಾನು ನೋಡಿದಾಗ ಫಸ್ಟ್ ಟೈಮ್ ಈಗ ನಾನು ನೋಡಿದಾಗ ಏನಪ್ಪ ಅವ್ರಿಗೆ ಚೆನ್ನಾಗೋಳೆ, ಮೇಲ್ಮೇಲು ಒಳ್ಳೆ ಗುಂಡ್ಕೊಂಡು ಚೆನ್ನಾಗೋಳೆ, ನಮ್ಗೆ ಒಳ್ಳೆ ಸೂಟ್ ಆಗುತ್ತೆ, ಅವ್ರು ಒಪ್ತಾರೆ ಇಲ್ವೋ ಗೊತ್ತಿಲ್ಲ ಅಂತ ಅನ್ನಿಸ್ತು. ಬಟ್ ನೀವು ಒಪ್ಬಿಟ್ರಿ. ನಿಂಗೆ ನೆನಪಿದ್ಯಾ ಫಸ್ಟ್ ಟೈಮ್ ಒಂದ್ಸಲ ಮುತ್ತೂಟಿಗೆ ಬಂದಿದ್ದ ನಾನು ಕೆಲಸ ಮಾಡೋಕ್ಕೆ? ನಾನು ಕೂತಿದ್ದೆ, ನೀನು ಆರಾಮಾಗಿ ಕೂತಿದ್ದೆ. ಹಂಗಾಗಿ ನಾನೇನು ಮಾಡಿದೆ, ವೇಟ್ ಮಾಡ್ತಾ ಕೂತಿದ್ದೆ. ನಿಮ್ಮ ಆಫೀಸರೆಲ್ಲ ನನ್ನ ನೋಡೋರು, ಈ ಕಡೆ ಬರ್ತಾನ ನೋಡೋಣ, ನಾನು ಕೇಳೋಣ ಅಂದ್ರೆ ನಿಮ್ಗೆಲ್ಲ ಸ್ವಲ್ಪ ಟಾರ್ಗೆಟ್ ಇರುತ್ತಲ್ಲ, ಕಸ್ಟಮರ್ ಯಾರೋ ಬಂದಿದ್ದಾರೆ ಏನೋ ಕೇಳೋಣ ಅಂತ. ಬಟ್ ನಾನು ಅವ್ರನ್ನ ನೋಡಿದ್ರೆ ಅವರು ನನ್ನನ್ನು ಕರೀತಾರೋ ಅಂತ ನಾನು ಅವ್ರನ್ನ ನೋಡ್ತಾನೆ ಇರಲಿಲ್ಲ. ನಿನ್ನ ನೋಡ್ತಿದ್ದೆ, ನೀನು ಯಾವಾಗ ನನ್ನ ಕರಿತೀಯೋ ಅಂತ. ಅದೇ ಟೈಮಿಗೆ ಕರೆಕ್ಟಾಗಿ ನೀನು ಕರೆದೆ, ಸರ್ ಏನಿತ್ತು ವಿಷಯ ಅಂತ. ನಾವು ಬಿಟ್ಟೇವಾ ಸೀದಾ ನಿಮ್ಮ ಹತ್ರ ಬಂದ್ವಿ. ನೀವು ಆಮೇಲೆ ನಾವು ಮೇಡಮ್ ನಿಮ್ಮ ಹತ್ರ ಯಾವ್ದಾದ್ರು ಗೋಲ್ಡ್ ಸ್ಕೀಮ್ ಇದೆ ನಿಮ್ಮ ಆಫೀಸಲ್ಲಿ ಅಂತ ಕೇಳಿದೆ. ನೀನು ಹ್ಞೂ ಸರ್ ಇದೆ ಹಂಗೆ ಹಂಗೆ ಅಂತೇಳಿ ಏನೋ ನಾನು ಕ್ಯಾಟ್ಲಾಗ್ ತರ್ತೀನಿ ರೀ ಅಂತ ಹೋದೆ. ಬಟ್ ನಮ್ಮ ಸ್ಕೀಮ್ ಇದ್ದಿದ್ದೇ ಬೇರೆ ಮೈಂಡಲ್ಲಿ. ಅದೊಂದು ಪಾಯಿಂಟಾ. ಅಲ್ಲಿ ನೋಡಿದ್ರೆ ಪಕ್ಕದಲ್ಲಿ ಒಂದು ಆಂಟಿ ನಿಂತಿದ್ರು. ಅವರು ನಿನ್ನ ಹತ್ರ ಏನೋ ಡಿಸ್ಕಸ್ ಮಾಡ್ತಾಯಿದ್ರು. ಆಮೇಲೆ ನೀನು ಹೋಗಿ ಕ್ಯಾಟ್ಲಾಗ್ ತಂದ್ಬಿಟ್ಟು ನನಗೆ ಕೊಟ್ಟೆ. ಪಕ್ಕದಲ್ಲಿ ಒಂದು ಆಂಟಿ ಇದ್ರಲ್ಲ, ಆ ಆಂಟಿ ಏನಂತವ್ರೆ, ಎಂಥದ್ದು ನೋಡಪ್ಪ ಇಲ್ಲ ಹಾಕ್ಬೇಡ, ಅಲ್ಲಿ ಜ್ಯುವೆಲರಿ ಶಾಪಿಗೆ ಅದೊಂದು ಜ್ಯುವೆಲರಿ ಶಾಪ್ ಅಂತ ಜ್ಯುವೆಲರಿ ಶಾಪ್ ಹೇಳ್ಬಿಟ್ಟು ಅವ್ರಿಗೆ ಹೋಗಿ ಅಲ್ಲೋಗಿ ಹಾಕು, ಅಲ್ಲಂದರೆ ಇದಾಗುತ್ತೆ ಅಂತ ಹೇಳಿದ್ರು. ನಾನು ಅದಕ್ಕೆ ನಾನು ಮನ್ಸಲ್ಲಿ ಅನ್ಕೊಂಡೆ, ಆಂಟಿ ನನ್ನ ಸ್ಕೀಮೇ ಬೇರೆ, ನೀವು ಯಾಕೆ ಎಷ್ಟೊಂದು ಥರ ಕಡಿಸ್ಕೊತಿದ್ದೀರಾ ಅಂತ ಹೇಳ್ಬಿಟ್ಟು ಅನ್ಕೊಂಬಿಟ್ಟು ಮನ್ಸನ್ನ ಸರಿ ಸರಿ ಅಂತ ಸುಮ್ಮನೆ ಕೇಳ್ಕೊಂಡು ಹೋಗಿ ಬಂದೆ. ಈಗಾಗಲೇ ನೆಕ್ಸ್ಟ್ ಅಲ್ಲೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಂಟಿ ಸಮಾಧಾನ ಮಾಡಿ ನಿಮ್ಮ ಹತ್ರ ಮಾತಾಡಿಕೊಂಡು ಸೀದಾ ಈ ಕಡೆ ಬರ್ತಿದ್ದೆ. ಅಷ್ಟರಲ್ಲಿ ನೀನೇ ಕರೆದೆ, ಸರ್ ನಿಮ್ಮ ನಂಬರ್ ಕೊಡಿ ಅಂತ ಕೇಳಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನೀನು ಕೇಳಿದ್ದು ನಿಮ್ಮ ಟಾರ್ಗೆಟ್ ಬೇಕಾಗುತ್ತಲ್ಲ ಅಂತ ನಾನು ಒಳ್ಳೇದಾಯ್ತು ಅಂತ ಹೇಳಿ. ನನಗೆ ಗೊತ್ತಿರ್ಲಿಲ್ಲಲ್ಲ ಈ ತರ ಒಂದಿದೆ ಸ್ಕೀಮ್. ವರ್ಷದಲ್ಲಿ ನಂಬರ್ ಇಸ್ಕೊಂಡು ಸೀದಾ ಬಂದೆ. ಅದಾಗಿ ಮಂತ್ ಎಂಡ್ ಸ್ಟಾರ್ಟಿಂಗ್ ನೀನೇ ಫೋನ್ ಮಾಡಿದ್ದೆ, ಸರ್ ಈ ಥರ ಬರ್ತೀನಿ, ಒಂದು ಸ್ಕೀಮ್ ಹಾಕ್ತೀನಿ ಅಂತ ಇದೆಲ್ಲ ಬರ್ತೀರಾ ಅಂತ. ಬಟ್ ನಾನು ಅಂದೆ, ಮೇಡಮ್ ಶನಿವಾರ ಬರ್ತೀನಿ, ಇವಾಗ ಆಗೋಣ ಅಂತ. ನೀನು ಅದಕ್ಕೇನೋ ಸರಿ ಇವತ್ತು ಬಿಗ್ ಡೇ ಇದೆ, ನಿಮ್ಗೆ ಆಫರ್ ಇರುತ್ತೆ ಅಂತ. ಆಗ ನೀನು ಮುತ್ತೂಟಲ್ಲಿ ಕೆಲಸ ಮಾಡ್ತಿದ್ಯಾ, ನನಗೆ ಸ್ಕೀಮ್ ಹೇಳ್ತಿದ್ಯಾ.
ಬಟ್ ನಾನು ಆಲ್ರೆಡಿ ಮುನ್ಸಿಪಲ್ ಕೆಲಸ ಮಾಡಿ ಬಿಟ್ಟು ಈಗ ಇನ್ಫೋಸಿಸ್ ಜಾಬ್ ಮಾಡ್ತಿರೋನು. ನನಗೆ ಗೊತ್ತಿರಲ್ವ ನೀವು ಟಾರ್ಗೆಟ್ಗೋಸ್ಕರ ಕರೆದಿರ್ತೀರ ಅಂತ. ನಾನು ಆದ್ರೆ ಇಲ್ಲ ಮೇಡಮ್ ಸ್ಯಾಟರ್ಡೆ ಬರ್ತೀನಿ, ಸ್ಯಾಟರ್ಡೆ ಸ್ಯಾಲ್ರಿ ಆಗುತ್ತೆ ಅವಾಗ ಬರ್ತೀನಿ ಅಂತೇಳಿ ಸ್ಯಾಟರ್ಡೆ ಬಂದು ಆ ಸ್ಕೀಮೆಲ್ಲ ಹಾಕಿ ಮುಗಿಸಿದ್ದು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪೇ. ಒಂಥರ ನೆನೆಸ್ಕೊಂಡ್ರೆ ಖುಷಿ ಅನ್ಸುತ್ತೆ. ಹೌದು, ಬಟ್ ಅದೇ ಎಲ್ಲ ಹೆಂಗ್ ಹೋಯ್ತಲ್ಲ ಒಂದ್ ಸೆಕೆಂಡ್ ಇವಾಗ ಎನಿಸ್ಕೊಂಡ್ರೆ ಅದೆಷ್ಟು ಬೇಗ ಪಾಸ್ ಆಯ್ತು ಅನ್ಸುತ್ತಲ್ಲ. 1 ವರ್ಷ ಆಗಿದ್ದೇ ಗೊತ್ತಾಗಿಲ್ಲ. ನಾನು ಇವತ್ತೊಂದು ಫಂಕ್ಷನ್ ಹೋಗಿದ್ದೆ ಗೊತ್ತಾ, ಅದೇ ಚೌಟ್ರಿಲಿ ಮದುವೆ ಆಗಿದ್ದು. ಬಟ್ ನಮ್ಮ ಮದುವೆ ಆಗ್ಬೇಕಾ ನಾವು ಅಲ್ಲಿ ನಿಂತಿದ್ದಕ್ಕೋ ಇವತ್ತು ಹೋಗಿ ನಾವು ಆ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೋ ಏನೋ ಒಂಥರ ಡಿಫ್ರೆನ್ಸ್ ಅಲ್ವಾ? ಒಂಥರ ಅದೇ ಹಳೆ ನಮ್ಮ ಮದುವೆ ಆಗಿ ನಾವೇ ನಿಂತಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಓಡಾಡ್ತಿದ್ದು, ನಮ್ಮ ಫ್ಯಾಮಿಲೀಸ್ಗಳೆಲ್ಲ ನೋಡ್ತಾ ಇದ್ದಿದ್ದು, ಅದೇ ಒಂಥರ ಫೀಲ್ ಆಗುತ್ತೆ, ಖುಷಿ ಅನ್ಸುತ್ತಲ್ವಾ? ಅದಕ್ಕೆ ಡೇಸ್ ಇಯರ್ಸ್ ಎಲ್ಲ ಪಾಸ್ ಆಗೋದು ಅಷ್ಟು ಬೇಗ ಆಗುತ್ತೆ. ಮತ್ತೆ ಸರಿ, ನನ್ನನ್ನು ನೀನು ನೋಡ್ದಲ್ಲ, ನಿನಗೇನು ಅನಿಸ್ತು ಮತ್ತು ನೀನು ಹೆಂಗೆ ಒಪ್ಕೊಂಡೆ? ನಿನಗೆ ಯಾರಾದ್ರೂ ನನ್ನ ಬಗ್ಗೆ ಬ್ಯಾಡ್ ಆಗಲಿ, ಅವನ್ಗೆ ರೆಂಟ್ ಕೊಟ್ಟರು ಗುರು ಸರಿ ಇಲ್ಲ ಅದು ಪಳ್ಳು ಗುಡ್ಡಾಗಲಿ ಏನಾದರೂ ಹೇಳಿದ್ರ? ಒಳ್ಳೆ ಹುಡುಗ ಸಿಕ್ಕವನೆ. ನಮ್ಮನೆಯಲ್ಲೇ ಹೇಳ್ತಾ ಇದ್ರು, ಒಳ್ಳೆ ಹುಡುಗ ಕೂಡ. ಮತ್ತೆ ಅಣ್ಣ ಆಗ್ಲಿ ನನ್ನ ತಮ್ಮ ಆಗ್ಲೆಲ್ಲ ಹೇಳ್ತಾ ಇದ್ರು, ನೋಡಿದೀವಿ. ಮತ್ತೆ ಅಪ್ಪನೂ ಹೇಳ್ತಾ ಇದ್ರು, ಒಳ್ಳೆ ಹುಡುಗನೇ, ಚಿಕ್ಕದ್ರಿಂದ ನೋಡಿದೀವಿ, ಅವ್ರ ಫ್ಯಾಮಿಲಿ ಎಲ್ಲ ಗೊತ್ತು, ಒಳ್ಳೆ ಹುಡುಗ ಸಿಕ್ಕವನೆ ಅಂತ ಹೇಳ್ಬಿಟ್ಟು ಆ ಥರ ಫ್ಯಾಮಿಲಿ ಎಲ್ಲ ಒಳ್ಳೆಯವರು ಅಂತ ಹೇಳಿದ್ರೆ ಒಳ್ಳೆ ಹುಡುಗ ಅಂತ ಹೇಳಿದ್ರಲ್ಲ ಅವ್ರು. ಒಳ್ಳೆ ಹುಡುಗ ಸಿಕ್ಕವನೆ, ಹುಡುಗ ಮದ್ವೆ ಆಗ್ಬೋದು, ಚೆನ್ನಾಗಿ ನೋಡ್ಕೊಂತಾನೆ ಅಂತೆಲ್ಲ ಹೇಳಿದ್ರು. ನನ್ನ ಫ್ಯಾಮಿಲಿ ಅಂದ್ರೆ ನಮ್ಮ ತಾತ ಒಬ್ರು ಇದ್ರಲ್ಲ, ಶ್ರೀನಿವಾಸ ಹೌದು, ರಾಮನವಮಿ ಎಲ್ಲ ಅವ್ರು full ಹವಾ maintain ಮಾಡಿದ್ರು. ಅವ ಅಂದ್ರೆ ಭರ್ಜರಿಗ ರಾಮನವಮಿ ಎಲ್ಲ ಆಚರಿಸೋರು. ಸೊ ಅದು ಸಕಲೇಶ್ಪುರದಲ್ಲಿ ಭಾರಿ ಫೇಮಸ್ಸು. ಅದಾಗಿ ಬರ್ತಾ ಬರ್ತಾ ಎಲ್ಲರೂ ಹಂಗೆ ನಡೆಸ್ಕೊಂಡು ಬಂದ್ರು. ಈಗ ಸ್ವಲ್ಪ ನಿಲ್ಸಿದ್ದಾರೆ, ಬಂದಾಗ ಮಾಡ್ಕೊಂಡು. ಬಟ್ ಆದ್ರೂ ನಮ್ಮ ತಾತನ ಥರ ಮಾಡಕ್ಕೆ ಯಾರ ಕೈಲೂ ಆಗಲ್ಲ. ನಾನು ಮದುವೆ ಆಗ್ಬಾರ್ದು ಅಂತಾನೆ ಅನ್ಕೊಂಡಿದ್ದು ಲೈಫಲ್ಲಿ. ಬಟ್ ಅದೇ ಸಿಕ್ಕಿದ್ರಲ್ವ. ಬಟ್ ಮನೇಲೆಲ್ಲ ಹೇಳಿದ್ರಲ್ಲ ಅಷ್ಟೆಲ್ಲ. ಮತ್ತು ಅವ್ರಿಗೂ ಇಷ್ಟ ಇತ್ತು, ಅಪ್ಪ ನೀನು ಆಗಬೇಕು, ನಿಂಗೂ ಲೈಫ್ ಒಳ್ಳೇದಾಗಬೇಕಲ್ಲ ಅಂತೆಲ್ಲ ಯೋಚನೆ ಮಾಡಿದ್ರು. ಸೊ ಅದಕ್ಕೆ ಕೊನೆಗೆ ನಾನು ತುಂಬ ಥಿಂಕ್ ಮಾಡಿ, ಹೌದು ಇಲ್ಲೇ ಇರುತ್ತೆ ಮತ್ತು ಹತ್ರ ಕೂಡ ಅಂತೆಲ್ಲ ಯೋಚನೆ ಮಾಡಿ ಒಪ್ಕೊಂಡು ಕೊನೆಗೆ ಒಂದು ಡಿಸಿಷನ್ ಇತ್ತು. ಈಗ ನಮ್ಮನೆ ಹೆಂಗೆ ಫೀಲ್ ಅನ್ನಿಸ್ತಿದೆ ನಿಮಗೆ ಮದುವೆಗೆ ಬಂದಮೇಲೆ? ಇಟ್ಸ್ ವೆರಿ ವೆರಿ ಗುಡ್ ಡಿಸಿಷನ್ ಅನ್ನಿಸ್ತದೆ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈದುತ್ತಿನ ಓಟವೇ. ಅಟ್ ಪ್ರೆಸೆಂಟ್ ಗುಡ್ ಡಿಸಿಷನ್ ಅನ್ನಿಸ್ತಿದೆ. ಅಟ್ ಪ್ರೆಸೆಂಟ್ ಅಲ್ಲ, ಅಂದರೆ ಫ್ಯೂಚರು ಚೆನ್ನಾಗಿರುತ್ತೆ. ಬಿಕಾಸ್ ನಂಗೆ ಸಿಕ್ಕಿರೋ ಅಮ್ಮ ಆಗಲಿ, ಅಪ್ಪ ಆಗಲಿ, ಅಕ್ಕ ಎಲ್ಲರೂ ಅಷ್ಟೇ, ಎಲ್ಲ ಒಳ್ಳೆ ಜನ. ಅವ್ರನ್ನ ನಾನು ಪಡೆಯೋಕ್ಕೆ ಇಷ್ಟ ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಒಂದು ಒಳ್ಳೆ ಮನೆ ಸೇರ್ಕೊಂಡಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಇದೆ ಅಲ್ವಾ, ಆಸೆ ಇರುತ್ತೆ. ಗಂಡನೂ ಕೂಡ ಚೆನ್ನಾಗೇ ನೋಡ್ಕೊಳ್ತಾನೆ. ಅದ್ರಲ್ಲಿ ಇನ್ನೇನು ಬೇಕು ಹುಡುಗಿಗೆ, ಇನ್ನಷ್ಟೇ ಸಾಕು. ನಿಮ್ಮ ಗಂಡನ ಹೆಸರೇನು? ಗಂಡನ ಹೆಸರು ಹೇಳೋದಿಲ್ಲ, ಸಲಿಗೆ ಚಂದ ಹೇಳಲ್ಲ ಅಪ್ಪ. ಅಪ್ಪಿಗೆ ಮಾಲ್ಡೀವ್ಸ್ಗೆ ಹೋಗ್ಬೇಕು ಅಂತ ಅವಳಿಗೆ ಆಸೆ, ನನಗೂ ಮಾಲ್ಡೀವ್ಸ್ಗೆ ಹೋಗ್ಬೇಕು ಅಂತಲೇ ಆಸೆ. ಬಟ್ ಈಗ ಸದ್ಯಕ್ಕೆ ಹೋಲ್ಡ್ ಮಾಡಿದ್ದೀವಿ, ಒಂದು ಸ್ವಲ್ಪ ಟೈಮ್ ಆಗಲಿ, ಆದಮೇಲೆ ಒಂದು ಒಳ್ಳೆ ಟೈಮ್ ನೋಡ್ಬಿಟ್ಟು ಮಾಲ್ಡೀವ್ಸ್ಗೆ ಹೋಗ್ಬಿಡೋಣ ಅಂತ. ಮತ್ತೆ ಹೆಂಗೆ ನಡೀತಿದೆ ನಿಮ್ಮ ರೀಲ್ಸು ಎಲ್ಲ? ಖುಷಿ ಅನ್ನಿಸ್ತಿದೆಯಾ? ನಿಮ್ಗೆ ರೀಲ್ಸ್ ಮಾಡೋದ್ರಿಂದ ಖುಷಿ ಅನ್ನಿಸ್ತಿದೆಯಾ ಅಥವಾ ಏನು? ನಾನು ಮುಂಚೆ ಮಾಡ್ತಿದ್ದೆ, ಬಟ್ ನಾನು ಎಲ್ಲೂ ರಿವೀಲ್ ಮಾಡ್ತಿದ್ದಿಲ್ಲ. ನಂಗೆ ತುಂಬ ಇಷ್ಟ ರೀಲ್ಸ್ ಮಾಡೋದು ಅಂತ, ಡ್ಯಾನ್ಸ್ ರೀಲ್ಸ್, ಸಿಂಗಿಂಗ್ ಅದೆಲ್ಲ ತುಂಬ ಪ್ಯಾಷನ್ಸ್. ರೀಲ್ಸ್ ಮಾಡೋದಂದ್ರೆ ತುಂಬ ಇಷ್ಟ ಇತ್ತು. ಏನೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಮಾಡ್ತಾಯಿದ್ದೆ, ಒಂದು ಸೈಡ್ ವರ್ಕ್ ಥರ. ಈ ಕಡೆ ಅಂದರೆ ನಮಗೆ ವೀಕ್ ಫುಲ್ಲು ವರ್ಕ್ ಇದ್ರೂ ಸಂಡೇ ಆದ್ರೂ ನಾನು ಯಾವುದಾದ್ರೂ ಒಂದು ಟ್ರೆಂಡಿಂಗ್ ರೀಲ್ಸ್, ಯಾವುದಾದ್ರೂ ಡ್ಯಾನ್ಸಸ್ ಅದೆಲ್ಲ ಮಾಡ್ತಾಯಿದ್ದೆ. ನನಗೆ ಮಾತ್ರ ಖುಷಿ. ಅವಳಿಗೆ ಇಷ್ಟ ಬಂದಾಗ ಹಾಡ್ತಾಳೆ, ಕುಣಿತಾಳೆ, ನಗ್ತಾಳೆ, ಅಳ್ತಾಳೆ, ಅರ್ಚುತ್ತಾಳೆ, ಕಿರುಚುತ್ತಾಳೆ. ನನಗೆ ಮಾತ್ರ ಖುಷಿ ಇಲ್ಲ, ಇಲ್ಲ, ಬರೀ ವಾಟ್ಸಪ್ ಸ್ಟೇಟಸ್ ಮಾತ್ರ ಹಾಕೋತಿದ್ದು. ಹಾಕೊಳ್ಳೋದು ಅದೇನಾದ್ರು ಲೈಕ್ ಏನಾದ್ರು ಬಂದಿತ್ತು, ಯಾರೋ ಕಾಂಪ್ಲಿಮೆಂಟ್ ಕೊಟ್ಬಿಟ್ರೆ ಫುಲ್ ಖುಷಿ.
ಆಮೇಲೆ ಪರ್ಸನಲ್ ನಿನ್ನ ಗ್ಯಾಲರಿ ಇಟ್ಕೊಂತಿದ್ದೆ ಅಷ್ಟೇ. ಹಿಡನ್ ಟ್ಯಾಲೆಂಟ್ ಅಂತ ಎಲ್ಲ ಕಮೆಂಟ್ ಮಾಡ್ತಿದ್ರು, ಯಾಕೆ ಡ್ಯಾನ್ಸ್ ಕ್ಲಾಸಸ್ ಸೇರಬಾರ್ದು, ಯಾಕೆ ಎಲ್ಲಾದ್ರೂ ಹೋಗ್ಬಾರ್ದು, ಫಂಕ್ಷನ್ಸ್ಗಳ ಪ್ರೋಗ್ರಾಮ್ಸ್ ಎಲ್ಲ ಕೊಡಬಾರ್ದು ಅಂತೆಲ್ಲ ಹೇಳ್ತಾ ಇದ್ರು. ಅದೇ ತುಂಬ ಇಷ್ಟ ಇತ್ತು. ಬಟ್ ನನಗೆ ಒಂಥರ ಭಯ, ಸೋಷಿಯಲ್ ಮೀಡಿಯಾ ಅಂದರೆ ಹೆಂಗಿರುತ್ತೆ, ಹೆಂಗೆ ಫೇಸ್ ಮಾಡೋದು, ಆ ಥರ ಒಂಥರ ಭಯ ಇತ್ತು ನನಗೆ ತುಂಬ. ಅದಕ್ಕೋಸ್ಕರ ನಾನೇನು ಅಪ್ಲೋಡ್ ಏನೂ ಮಾಡಿರಲಿಲ್ಲ. ಇವನ್ ಒಂದು ಸಿಂಗಲ್ ಫೋಟೋನು ನಾನು ಹಾಕಿರಲಿಲ್ಲ ಸೋಷಿಯಲ್ ಮೀಡಿಯಾಕ್ಕೆ. ಆಮೇಲೆ ನೀವು ಬಂದಮೇಲೆ ಏನೋ ಒಂಥರ ಧೈರ್ಯ ನನಗೆ. ಸೊ ನಿಮ್ಮ ಜೊತೆ ಏನೋ ಒಂದು ಮಾಡಬೇಕಲ್ಲ, ಇದೊಂದು ಚೆನ್ನಾಗಿರುತ್ತೆ, ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ನನಗೂ ಇಷ್ಟ ಅಲ್ವಾ ರೀಲ್ಸ್ ಮಾಡೋಕ್ಕೆ, ಯಾಕೆ ಮಾಡಬಾರ್ದು ಇದೊಂದು ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ಅವಾಗ ಮೈಂಡಿಗೆ ಬಂದುಬಿಟ್ಟು ಸ್ಟಾರ್ಟ್ ಮಾಡಿ. ನಿಮಗೆ ಯಾವಾಗಲೂ ಇಷ್ಟನಾ ಸೋಷಿಯಲ್ ಮೀಡಿಯಾ ಅಂದರೆ ನಿಮ್ಮದು ರೀಲ್ಸ್ ಮತ್ತು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದ್ದೀರಲ್ಲ? ನನಗೆ ಏನಂದರೆ, ನನಗೆ ಚಿಕ್ಕದಿಂದನೂ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ಬೇಕು, ನಾನು ಹೀರೋ ಆಗಬೇಕು ಅಂತ ಆಸೆ ಇತ್ತು. ಹಂಗೆ ಬೆಂಗಳೂರಿಗೆ ಹೋದಾಗ ಟ್ರೈ ಮಾಡಿದ್ದೆ ಅದ್ರ ಬಗ್ಗೆ ಎಲ್ಲ. ಹೋಗೋದು ವೀಕೆಂಡಲ್ಲಿ ವೀಕೆಂಡ್ ಕ್ಲಾಸಸ್ ಅಟೆಂಡ್ ಮಾಡೋದು, ವೀಕೆಂಡಲ್ಲಿ ಯಾರೋ ಡೈರೆಕ್ಟ್ರುಗಳು ಯಾರನ್ನ ಮೀಟ್ ಮಾಡೋದೆಲ್ಲ. ಬಟ್ ಸಿಕ್ಕಿತ್ತು ಒಂದು 2-3 ಚಾನ್ಸು. ಒಂದೇನೋ ಚಾನ್ಸ್ ಅದು ಫ್ರೀಯಾಗಿ ಸಿಕ್ತು, ಇನ್ನೊಂದು 2-3 ಚಾನ್ಸ್ ಸಿಕ್ಕಿದ್ದವಕ್ಕೆಲ್ಲ ಅಮೌಂಟ್ ಕೇಳೋರು. ನೀನು ಇಷ್ಟು ಶೇರ್ ಮಾಡು, ನಿನಗೆ ಈ ರೋಲ್ ಕೊಡ್ತೀನಿ, ನೀನು ಹಿಂಗೆ ಮಾಡುವಂತೆ ಅಂತೆಲ್ಲ. ಬಟ್ ನನ್ನ ಕೈಲಿ ಅವಾಗೆಲ್ಲ ಇನ್ವೆಸ್ಟ್ ಮಾಡಿ ನಾನೇ ಹೋಗ್ಬಿಟ್ಟು ಜಾಯ್ನ್ ಆಗಿ ನಾನೇ ಆ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋದೆಲ್ಲ ನನಗೆ ಇಷ್ಟ ಇರಲಿಲ್ಲ. ಮತ್ತು ಇನ್ನೊಂದೇನೋ ನಾನೀಗ ಇನ್ವೆಸ್ಟ್ ಮಾಡಿದ್ದು ಆ ಫಿಲಮ್ ಹಿಟ್ಟಾಗುತ್ತೋ ಮತ್ತದು ವಾಪಸ್ ಬರುತ್ತೋ, ನನ್ನದೇ ಓನ್ ದುಡ್ಡಾಗಿ ನಾನು ದುಡ್ಡಲ್ಲಿ ಇನ್ವೆಸ್ಟ್ ಮಾಡೋದು ಅದೊಂಥರ. ನಾನು ಮನೇಲಿ ಕೇಳಿ ಅವ್ರ ಹತ್ರ ಇಸ್ಕೊಂಡು ಕೊಟ್ಟು ಮೊದಲೇ ಅವರೇ ಕಷ್ಟದಲ್ಲಿ ಇರ್ತಾರೆ, ಬೇಡ ಅಂತೇಳಿ ನಾನು ಹಂಗೆ ಏನಾಗುತ್ತೆ ಅದು ಸುಮ್ಮನೆ ಮಾಡ್ಕೊಂಡೋಗಿ ಹಿಂಗೆ ಸಣ್ಣ ಪುಟ್ಟ ರೀಲ್ಸ್ಗಳು ಮಾಡ್ಕೊಳ್ಳೋದೆಲ್ಲ ಮಾಡ್ತಿದ್ದೆ. ಮತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಅಂತ ಎಲ್ಲ ಏನು ಫಾಲೋವರ್ಸ್ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಗ್ರೂಪ್ ಏನಿದೆ ಅದು ಮತ್ತು ನಮ್ಮೂರ ಒಂದಷ್ಟು ಜನ ಫಾಲೋ ಮಾಡಿದರು. ಅದರಲ್ಲೇ ಒಂದಷ್ಟು ವೀಡಿಯೋಗಳೆಲ್ಲ ಬಿಡ್ತಾ ಇದ್ದೆ. ಚೆನ್ನಾಗಿ ಹೋಗ್ತಿತ್ತು, ಪರವಾಗಿಲ್ಲ. ಅಂದರೆ ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಒಂದು ಸ್ವಲ್ಪ ವೀಡಿಯೋ ಮುಂದೆ ಇರಬೇಕು, ನನ್ನ ಚಾನಲ್ ಇರಬೇಕು, ನಾನು ಹೆಸರು ಮಾಡಬೇಕು ಅಂತ ಮಾಡಿಕೊಂಡೆ. ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಿದೆ. ಅದ್ರ ಜೊತೆಗೆ ನಿನಗೂ ಹಂಗೇನೋ ಇಷ್ಟ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಪರವಾಗಿಲ್ಲ, ನಿನಗೂ ಅದೇ ಇಷ್ಟ ಇದ್ದಿದ್ದರಿಂದ ಈಗ ಇಬ್ಬರು ಶೇರ್ ಮಾಡ್ತಾ ಇದ್ದೀವಲ್ಲ, ಖುಷಿ ಆಗುತ್ತೆ. ಅದು ಒಂದು ಒಳ್ಳೆ ರೀತಿಲಿ ಪಾಸಿಟಿವ್ ನೆಗೆಟಿವ್ ಮಾತಾಡ್ತಾರೆ, ಬಟ್ ತಲೆ ಕೆಡಿಸ್ಕೊಳ್ಳೋದಲ್ಲ. ಒಂದು ಒಳ್ಳೆ ರೀತಿಲಿ ಹೋದರೆ ಒಳ್ಳೇದಕ್ಕೆ ಬೆಲೆ ಇದ್ದೇ ಇರುತ್ತೆ, ದೇವ್ರು ಕಾಪಾಡ್ತಾನೆ. ಹಂಗೆ ಚೂರು ಹಂಗೆ ಪೆಟ್ರೋಲ್ ಹಾಕಿಸ್ಕೊಂಬಿಡೋಣ ಆಯಿತಾ. ನಮಸ್ತೆ ಫ್ರೆಂಡ್ಸ್. ಸ್ವಲ್ಪ ದಿವಸದಿಂದ ಆಲ್ಮೋಸ್ಟ್ 1 ಇಯರ್ ಆಯಿತು. 1 ಇಯರಿಂದ ಯೂಟ್ಯೂಬಲ್ಲಿ ಯಾವುದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ವೀಡಿಯೋಸ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೆ. ಬಟ್ ಏನಂದರೆ ಸ್ವಲ್ಪ ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ನಾನು ಯೂಟ್ಯೂಬಲ್ಲಿ ಏನೂ ವೀಡಿಯೋ ಮಾಡ್ತಿರಲಿಲ್ಲ. ಇನ್ನು ಮುಂದೆ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಎಲ್ಲ ಬೇಕು. ಆಗ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ಅದೇ ಥರ ಈಗಲೂ ಸಪೋರ್ಟ್ ಮಾಡ್ಕೊಂಡು ಹೋಗಿ ಮುಂದಕ್ಕೆ ಒಂದು ಒಳ್ಳೊಳ್ಳೆ ವೀಡಿಯೋಸ್ ಬಿಡೋಣ, ಒಳ್ಳೊಳ್ಳೆ ವೀಡಿಯೋ ಕಂಟೆಂಟ್ ಮಾಡಿ ವೀಡಿಯೋ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೆಂಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಇಷ್ಟಪಟ್ಟು ಹೆಂಗೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿಕೊಂಡು ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆಲ್ಲ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ರೀತಿಯೂ ಮಾತಾಡಿದ್ದೀವಿ. ಯಾರಿಗಾರ ಬೇಜಾರಾಗಿದ್ದರೆ ಸಾರಿ, ಖುಷಿಯಾದವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಟ್ಸ್ ಕಿರಣ್ ನಾಯ್ಡು ಪ್ರಪಂಚ. ಧನ್ಯವಾದ.